A very good morning to all my dear viewers. Welcome to my YouTube channel. This is Professor Arun Giredi here. In the previous class, we have discussed in the subject market behavior and cost analysis. That is particularly related to meaning and types of firm. ಇದನ್ನು ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ದೀವಿ. In today's class, we'll discuss the next part. That is goals of a firm. This is a very important question. Goals of firm. ಸಂಸ್ಥೆಯ ಗುರಿಗಳು ಅಂತ ನಾವಲ್ಲಿ ಕರಿತೀವಿ ಕನ್ನಡದಾಗ. ಗೋಲ್ಸ್ ಆಫ್ ಫರ್ಮ್ಸ್ ಅಂದ್ರೆ ಏನ್ರಿ ಸಂಸ್ಥೆಯ ಗುರಿಗಳು. ಏಮ್ ಅನ್ನಂಗೆ ಏಮ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಗೋಲ್. ಓಕೆ, ಯಾವ ಗುರಿಗೋಸ್ಕರ ಸಂಸ್ಥೆಯು ಪ್ರಾರಂಭ ಆಗಿರುತ್ತವೆ ಅನ್ನಂಗೆ. ವೈ ದ ಫರ್ಮ್ ಈಸ್ ಸ್ಟಾರ್ಟೆಡ್. ಸೊ ಸಿಂಪಲ್ ಕ್ವಶನ್, ವೈ ದ ಫರ್ಮ್ ಈಸ್ ಸ್ಟಾರ್ಟೆಡ್ ಈಸ್ ಕಾಲ್ಡ್ ಆಸ್ ಅ ಗೋಲ್ ಆಫ್ ಅ ಫರ್ಮ್ ಅಂತ. ಅಂದ್ರೆ ಸಂಸ್ಥೆ ಯಾವ ಕಾರಣಕ್ಕಾಗಿ ಪ್ರಾರಂಭ ಆಗಿದೆ ಅಂತ ತಿಳ್ಕೊಳ್ಳೋದೇ ಆನ್ಸರ್ ಏನ್ರಿ ಅದು ಗೋಲ್ಸ್ ಆಫ್ ಫರ್ಮ್. ಸೊ ನೆನಪಿಟ್ಕೊರಿ, why the firm is started, whatever may be the firm, ಯಾವ್ದು ಬೇಕಾದಿರ್ಬೋದು ಅದು. The first goal of a firm is profit satisfying ಅಂತ, ಲಾಭ ಪಡೆದುಕೊಳ್ಳುವಿಕೆ ಅಂತ ನಾವಲ್ಲಿ ಕರಿತೀವಿ. ಲಾಭ ತೃಪ್ತಿ ಅನ್ನಂಗೆ ಸಿಂಪಲ್ ವರ್ಡ್, ಲಾಭ ತೃಪ್ತಿ. ಲಾಭವನ್ನು ತೃಪ್ತಿ ಮಾಡುವ ರೀತಿಯಲ್ಲಿ ಮಾಡ್ಕೊಳ್ಳೋದು ಅಂದರೆ ಹೆಚ್ಚಿನ ಲಾಭವನ್ನು ಮಾಡ್ಕೊಳ್ಳೋದು. ಪ್ರಾಫಿಟ್ ಸ್ಯಾಟಿಸ್ಫೈಸಿಂಗ್, ಲಾಭದ ತೃಪ್ತಿ ಅಂತಲೂ ಬರಿಬೋದು ನಾವು ಕನ್ನಡದಾಗ. ಓಕೆ, and the second one is a sales maximization, ಮಾರಾಟ ಹೆಚ್ಚಳ. ಮಾರಾಟ ಹೆಚ್ಚಳ, ಮಾರಾಟ ಹೆಚ್ಚಳ ಅಥವಾ ಮಾರಾಟ ಗರಿಷ್ಠೀಕರಣ ಕನ್ನಡದ ವರ್ಡ್, ಆ್ಯಕ್ಚುಯಲ್ ವರ್ಡ್ ಮಾರಾಟ ಗರಿಷ್ಠೀಕರಣ. ಸೊ ನೆನಪಿಟ್ಕೊಳ್ಳಿ, ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಅಂದ್ರೆ ಏನ್ರಿ ಮಾರಾಟ ಗರಿಷ್ಠೀಕರಣ. ಸೊ ಫಸ್ಟ್ ವರ್ಡ್ ಈಸ್ ಪ್ರಾಫಿಟ್ ಸ್ಯಾಟಿಸ್ಫೈಸಿಂಗ್, ಲಾಭ ತೃಪ್ತಿ, ಲಾಭ ತೃಪ್ತಿ. ಆಮೇಲೆ ಮಾರಾಟ ಗರಿಷ್ಠೀಕರಣ, ಸೇಲ್ಸ್ ಮ್ಯಾಕ್ಸಿಮೈಸೇಷನ್, ಮಾರಾಟ ಗರಿಷ್ಠೀಕರಣ. ಸೊ ನೆನ್ಪಿಟ್ಕೊರಿ, ಮಾರಾಟ ಗರಿಷ್ಠೀಕರಣ, ಇದು ಸೆಕೆಂಡ್ ಒನ್. ಆ್ಯಂಡ್ ದ ಥರ್ಡ್ ಇಂಪಾರ್ಟೆಂಟ್ ಗೋಲ್ಸ್ ಆಫ್ ಅ ಫರ್ಮ್ ಈಸ್ ಗ್ರೋತ್ ಮ್ಯಾಕ್ಸಿಮೈಸೇಷನ್, ಬೆಳವಣಿಗೆ ಗರಿಷ್ಠೀಕರಣ, ಬೆಳವಣಿಗೆ ಗರಿಷ್ಠೀಕರಣ, ಬೆಳವಣಿಗೆ ಗರಿಷ್ಠೀಕರಣ. ಗ್ರೋತ್ ಮ್ಯಾಕ್ಸಿಮೈಸೇಷನ್, ಬೆಳವಣಿಗೆ ಗರಿಷ್ಠೀಕರಣ. ಆ್ಯಂಡ್ ದ ಫೋರ್ತ್ ಒನ್ ಈಸ್ ಸೋಷಿಯಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್, ಸಾಮಾಜಿಕ ಹಾಗೂ ಪರಿಸರ ಕಾಳಜಿ, ಸಾಮಾಜಿಕ ಹಾಗೂ ಪರಿಸರ ಕಾಳಜಿ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಗೋಲ್ ಈಸ್ ಸಾಮಾಜಿಕ ಹಾಗೂ ಪರಿಸರ ಕಾಳಜಿ, ಸೋಷಿಯಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಕೋಆಪ್ರೇಟಿವ್, ಸಮನ್ವಯತೆ, ಕೋಆರ್ಡಿನೇಷನ್ ಅನ್ನ. ಕೋಆಪ್ರೇಟಿವ್ ಸಹಕಾರ ಅನ್ನಂಗೆ. ಕೋಆಪ್ರೇಟಿವ್ ಅಂದ್ರೆ ಏನ್ರಿ ಸಹಕಾರ. ಕೋಆಪರೇಟಿವ್ ಮೀನ್ಸ್ ಸಹಕಾರ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ವೆಲ್ಫೇರ್ ಗೋಲ್ಸ್, ಒಳಿತು ಕಾರ್ಯ ಅಥವಾ ಒಳಿತು ಗುರಿ ಅಂತ ಬರೀತೀವಿ. ಒಳಿತು ಗುರಿ ಅಂದರೆ ಎಲ್ಲರಿಗೂ ಒಳ್ಳೇದು ಮಾಡೋದು ಅನ್ನಂಗೆ, ಒಳಿತು ಗುರಿ ಅಂತ ನಾವಲ್ಲಿ ಕರಿತೀವಿ. ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಒನ್ ಈಸ್ ಪ್ರಾಫಿಟ್ ಸ್ಯಾಟಿಸ್ಫೈಸಿಂಗ್ ಅಂತ ನಾವಲ್ಲಿ ಕರಿತೀವಿ. ಸೊ ದ ಟರ್ಮ್ ಪ್ರಾಫಿಟ್ ಸ್ಯಾಟಿಸ್ಫೈಸಿಂಗ್ ವಾಸ್ ಫಸ್ಟ್ ಇಂಟ್ರಡ್ಯೂಸ್ಡ್ ಬೈ ಪ್ರೊಫೆಸರ್ ಹರ್ಬರ್ ಸೀಮನ್ ಇನ್ ದ ಇಯರ್ 1956 ಅಂತ ನಾವಲ್ಲಿ ಕರಿತೀವಿ. ಸೊ ಹರ್ಬರ್ ಅವ್ರ ಮುಖಾಂತರ ಪ್ರಾಫಿಟ್ ಸ್ಯಾಟಿಸ್ಫೈಸಿಂಗ್ ವರ್ಡನ್ನು ಇಂಟ್ರಡ್ಯೂಸ್ ಮಾಡ್ಯಾರ ಫಸ್ಟ್ ಟೈಮ್. ಸೊ ಇಟ್ ಇನ್ಕ್ಲೂಡ್ ಸ್ಯಾಟಿಸ್ಫೈ ಆ್ಯಂಡ್ ಸಫೈಸ್. ಸ್ಯಾಟಿಸ್ಫೈ ಮೀನ್ಸ್ ವಾಟ್ ದೇ ಆರ್ ಗಿವನ್ ಫಾರ್ ಡಿಸಿಷನ್ ಮೇಕಿಂಗ್ ಸ್ಟ್ರಾಟಜಿ ಅಂತ ನಾವಲ್ಲಿ ಕರಿತೀವಿ. ಸ್ಯಾಟಿಸ್ಫೈಸಿಂಗ್ ಅಂದ್ರೆ ಡಿಸಿಷನ್ ತೆಗೆದುಕೊಳ್ಳಲಿಕ್ಕೆ ನಾವು ಏನೇನು ಚಟುವಟಿಕೆ ಮಾಡ್ತೀವಿ ಅದಕ್ಕೆ ನಾವೇನಂತ ಕರಿತೀವಿ ಸ್ಯಾಟಿಸ್ಫೈಸಿಂಗ್ ಅಂತ. ಈ ಡಿಸಿಷನ್ ಮೇಕಿಂಗ್ ತೊಗೋಬೇಕಂದ್ರೆ ವಿ ಆರ್ ಥಿಂಕಿಂಗ್ ದ ಅಲ್ಟರ್ನೇಟಿವ್ ಸೊಲ್ಯೂಷನ್. ಆಫ್ಟರ್ ಅನಲೈಸಿಂಗ್ ಅಲ್ಟರ್ನೇಟಿವ್ ಸೊಲ್ಯೂಷನ್ ವಿ ಆರ್ ಟೇಕಿಂಗ್ ದ ಡಿಸಿಷನ್, ದೆನ್ ಓನ್ಲಿ ಪ್ರಾಫಿಟ್ ಸ್ಯಾಟಿಸ್ಫೈಸಿಂಗ್ ಈಸ್ ಪಾಸಿಬಲ್. ನೋಡಿರಿ, ಅಂದ್ರೆ ಏನಂತ ಹೇಳ್ತಾರೆ ಅಲ್ಲಿ ಅವರು, ಪ್ರಾಫಿಟ್ ಆಗಬೇಕಂದ್ರೆ ಡಿಸಿಷನ್ ಕರೆಕ್ಟ್ ಆಗಿರಬೇಕು ಅಂತ ಹೇಳ್ತಾರೆ ಅವರು. ಸೊ ಪ್ರಾಫಿಟ್ ಈಸ್ ಡಿಪೆಂಡ್ ಆನ್ ವಾಟ್ ಡಿಸಿಷನ್ ಮೇಕಿಂಗ್. ಸೊ ಈ ಡಿಸಿಷನ್ ಮೇಕಿಂಗ್ ಒಮ್ಮೆಲೆ ತೊಗೊಳಂಗಿಲ್ಲ. ಈ ಡಿಸಿಷನ್ ಮೇಕಿಂಗ್ ತೊಗೋಬೇಕಂದ್ರೆ ನಾವು ಅಲ್ಟರ್ನೇಟಿವ್ ಸೊಲ್ಯೂಷನ್ಸನ್ನು ಸ್ಟಡಿ ಮಾಡಿರಬೇಕು. ಆಫ್ಟರ್ ಸ್ಟಡಿಂಗ್ ಅಲ್ಟರ್ನೇಟಿವ್ ಸೊಲ್ಯೂಷನ್ ದ ಫರ್ಮ್ ಈಸ್ ಟೇಕಿಂಗ್ ದ ಡಿಸಿಷನ್ ಅಂತ. ಸೊ ಇಲ್ಲಿ ಏನು ಕೊಟ್ಟಾರೆ ನೋಡ್ರಿ, ಇನ್ ಮೆನಿ ಫರ್ಮ್ ದೇರ್ ಈಸ್ ಅ ಸಪರೇಷನ್ ಆಫ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಸೊ ದ್ಯಾಟ್ ದ ಫರ್ಮ್ ಆಫನ್ ಡು ನಾಟ್ ಗೆಟ್ ಇನ್ವಾಲ್ವ್ ಇನ್ ಡೇ ಟು ಡೇ ಆ್ಯಕ್ಟಿವಿಟಿ ಆಫ್ ಅ ಕಂಪ್ನಿ. ಅಂದರೆ ಏನು ಇಲ್ಲಿ ಕೆಲವೊಂದು ಸಲ ಪ್ರಾಫಿಟ್ ಆಗಬೇಕು ಅಂದರೆ ಸಂಸ್ಥೆಯಲ್ಲಿ ಮಾಲೀಕತ್ವ ಹಾಗೂ ನಿಯಂತ್ರಣ ಇಬ್ಬರಿಗೂ ಬೇರೆ ಬೇರೆ ಕೊಟ್ಟಿರ್ತೀವಿ. ಸೊ ಇಬ್ಬರು ಬೇರೆ ಬೇರೆ ರೀತಿಯಾಗಿ ಕೆಲಸವನ್ನು ಮಾಡಿದಾಗ ನಮ್ಮ ಲಾಭ ಆಗುತ್ತದೆ ಅಂತ. ಅಂದ್ರೆ ಸಂಸ್ಥೆಯನ್ನು ನಿರ್ವಹಿಸೋರ ಬೇರೆ, ಸಂಸ್ಥೆಯಲ್ಲಿ ಹೂಡಿಕೆ ಮಾಡೋರ ಬೇರೆ. ಎಲ್ಲನೂ ಒಬ್ಬರಿಗೆ ನಾವು ಕೊಡೋಕ್ಕಾಗಲ್ಲ. ಲೈಕ್ ಶೇರ್ ಹೋಲ್ಡರ್ ಈಸ್ ಇನ್ವೆಸ್ಟಿಂಗ್
board of directors is maintaining, so that firm profit can be possible. ಅಂದ್ರೆ ಸಂಸ್ಥೆ ಲಾಭ ಆಗಬೇಕಂದ್ರೆ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿರಬೇಕು, ಅದೇ ರೀತಿ ಇನ್ವೆಸ್ಟ್ಮೆಂಟ್ ಕೂಡ ಕರೆಕ್ಟ್ ಆಗಿರಬೇಕು. ಆಮೇಲೆ ಓನರ್ ಮೇ ವಾಂಟ್ ಮೋರ್ ಪ್ರಾಫಿಟ್, ಮ್ಯಾನೇಜರ್ ಮೇ ವಾಂಟ್ ಮೋರ್ ಇನ್ಸೆಂಟಿವ್ಸ್. ಸೊ ಹಾಗಾಗಿ ಅವರಿಬ್ಬರ ನಡುವೆ ಕ್ಲ್ಯಾಶ್ ಆಗುತ್ತೆ. ಹಾಗಾಗಿ ಫರ್ಮ್ ಕೆಲಸ ಏನು ಅಂದ್ರೆ ಪ್ರಾಫಿಟ್ ಮೇಕಿಂಗನ್ನು ಹೆಚ್ಚು ಮಾಡೋದು. ಇಫ್ ದ ಪ್ರಾಫಿಟ್ ಮೇಕಿಂಗ್ ಈಸ್ ಇನ್ಕ್ರೀಸ್, ಶೇರ್ ಹೋಲ್ಡರ್ಸ್ ವಿಲ್ ಆಲ್ಸೋ ಗೆಟ್ ದ ಡಿವಿಡೆಂಡ್ ಆ್ಯಂಡ್ ದ ವರ್ಕರ್ಸ್ ವಿಲ್ ಆಲ್ಸೋ ಗೆಟ್ ದ ಸ್ಯಾಲ್ರಿ. ದಟ್ಸ್ ವಾಟ್ ಸ್ಯಾಟಿಸ್ಫೈಸಿಂಗ್ ಅಂತ ಕರಿತೀವಿ. ಇಬ್ಬರನ್ನೂ ಸ್ಯಾಟಿಸ್ಫೈ ಮಾಡ್ಬೇಕು ನಾವಿಲ್ಲಿ. ಶೇರ್ ಹೋಲ್ಡರ್ನು ಸ್ಯಾಟಿಸ್ಫೈ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಮ್ಯಾನೇಜರ್ಸನ್ನು ಕೂಡ ಸ್ಯಾಟಿಸ್ಫೈ ಮಾಡಬೇಕು ಅಂತ. ಸೊ ಹಾಗಾಗಿ ಸಮ್ಟೈಮ್ಸ್ ಮ್ಯಾನೇಜರ್ ಮೇ ಕ್ರಿಯೇಟ್ more level of profit so that shareholders are happy and the maximum objective of a firm can be possible anta. If the manager give more profit to the shareholder, obviously the investment is more. ನೋಡಿ ಇಲ್ಲಿ ಷೇರುದಾರರಿಗೆ ಹೆಚ್ಚಿನ ಲಾಭಾಂಶವನ್ನು ನಾವು ಕೊಟ್ಟಾಗ ಅಲ್ಲಿ ಸಮಸ್ಯೆ ಇರೋದಿಲ್ಲ. ಯಾಕಂದರೆ ನಿರ್ವಹಣೆ ಮಾಡ್ತಕ್ಕಂಥ ವ್ಯಕ್ತಿಗಳು ಅವ್ರಿಗೂ ಕೂಡ ಸಂಭಾವನೆ ಸಿಗುತ್ತದೆ ಹಾಗೂ ಷೇರುದಾರಿಗೂ ಕೂಡ ಹೆಚ್ಚಿನ ಲಾಭ ಸಿಗುತ್ತದೆ ಅಂತ ನಾವಲ್ಲಿ ಕರಿತೀವಿ. ಸಮ್ಟೈಮ್ಸ್ ಇವರಿಬ್ಬರ ನಡುವೆ ಕ್ಲ್ಯಾಶ್ನೂ ಆಗ್ಬೋದು, ಪ್ರಿನ್ಸಿಪಲ್ ಮತ್ತು ಏಜೆಂಟ್ ನಡುವೆ ಅಂತ ನಾವಲ್ಲಿ ಕರಿತೀವಿ. ಸೊ ಯಾರ ನಡುವೆ ಕ್ಲ್ಯಾಶ್ ಆಗ್ಬೋದು ರೀ? ಪ್ರಿನ್ಸಿಪಲ್ ಆ್ಯಂಡ್ ಏಜೆಂಟ್, ಎರಡು ವರ್ಡ್ ಅದಾವ ನೋಡಿ, ಪ್ರಿನ್ಸಿಪಲ್ ಆ್ಯಂಡ್ ಏಜೆಂಟ್. ಸೊ ಹೂ ಈಸ್ ದ ಪ್ರಿನ್ಸಿಪಲ್? ಶೇರ್ ಹೋಲ್ಡರ್ಸ್ ಆರ್ ದ ಪ್ರಿನ್ಸಿಪಲ್ ಆ್ಯಂಡ್ ದ ಮ್ಯಾನೇಜರ್ಸ್ ಆರ್ ದ ಏಜೆಂಟ್. ಶೇರ್ ಹೋಲ್ಡರ್ ವಾಂಟ್ ಮೋರ್ ಡಿವಿಡೆಂಡ್, ಏಜೆಂಟ್ ವಾಂಟ್ ಮೋರ್ ಪ್ರಾಫಿಟ್. ಇವರು ಹೆಚ್ಚಿನ ಲಾಭವನ್ನು ಕೇಳ್ತಾರೆ, ಇವರು ಸಂಸ್ಥೆಯ ಲಾಭವನ್ನು ಮಾಡ್ತಾರೆ ಅಂತ. ಅವಾಗ ಸಮಸ್ಯೆ ಆಗುತ್ತೆ. ಆದರೆ ಪ್ರಾಫಿಟ್ ಸ್ಯಾಟಿಸ್ಫೈಸಿಂಗ್ ಆಗಬೇಕಂದ್ರೆ ಅಕಾರ್ಡಿಂಗ್ ಟು ದಿಸ್ ಪಾಯಿಂಟ್ ಬೋತ್ ಪ್ರಿನ್ಸಿಪಲ್ ಈಸ್ ಹ್ಯಾಪಿ ಆ್ಯಂಡ್ ಏಜೆಂಟ್ ಈಸ್ ಹ್ಯಾಪಿ. ಅಂದರೆ ಇಬ್ಬರಿಗೂ ನಮ್ಗೆ ಏನು ಸಿಗ್ಬೇಕು ರೀ? ಲಾಭಾಂಶ ಸಿಗಬೇಕು. ಅದು ಉದ್ದೇಶ ಅಂತ ನಾವಲ್ಲಿ ಕರಿತೀವಿ. ಸಂಸ್ಥೆಯ ಉದ್ದೇಶ ಅಂದರೆ ಏನು ರೀ? ಬೋತ್ ಶುಡ್ ಬಿ ಹ್ಯಾಪಿ, ಬೋತ್ ಪ್ರಿನ್ಸಿಪಲ್ ಆ್ಯಂಡ್ ಏಜೆಂಟ್. ಅಂದ್ರೆ ಏನಂತ ಹೇಳ್ತೀವಿ ನಾವಿಲ್ಲಿ? ಕೇವಲ ಮ್ಯಾನೇಜರ್ ಅಷ್ಟೇ ಅಲ್ಲದೆ ಷೇರುದಾರರು ಕೂಡ ಏನಾಗ್ಬೇಕು ರೀ? ಖುಷಿ ಆಗಬೇಕು ಅಂತ ನಾವಲ್ಲಿ ಕರಿತೀವಿ. ಬಟ್ ಇಟ್ ಈಸ್ ಕ್ವೈಟ್ ಅ ಡಿಫಿಕಲ್ಟ್ ಟು ಮೇಂಟೈನ್ ಬೋತ್. ಹಾಗಾಗಿ ಸ್ವಲ್ಪ ಡಿಫಿಕಲ್ಟ್ ಆದಂಥ ಟಾಸ್ಕ್ ಇದು ಅಂತ ಹೇಳ್ಬೋದು ನಾವು. ಆಮೇಲೆ ಸೆಕೆಂಡ್ ಇಂಪಾರ್ಟೆಂಟ್ ಏಮ್ ಆಫ್ ಅ ಫರ್ಮ್ ಅಂದರೆ ಗುರಿ ಏನು ಅಂದ್ರೆ ಇಲ್ಲಿ ಒಂದನೇ ಗುರಿ ಏನು ರೀ? ಶೇರ್ ಹೋಲ್ಡರ್ನು ಉಳಿಸ್ಕೋಬೇಕು, ಆಮೇಲೆ ಮ್ಯಾನೇಜರ್ನು ಉಳಿಸ್ಕೋಬೇಕು. ಅದು ಮೊದಲೇ ಗುರಿ ಇದು, ಏಮ್ ಆಫ್ ಅ ಫರ್ಮ್. ಶೇರ್ ಹೋಲ್ಡರ್ಗೆ ಡಿವಿಡೆಂಡ್ ಕೊಟ್ಟರೆ ಉಳಿತಾರ, ಮ್ಯಾನೇಜರ್ಸ್ಗೆ ಸ್ಯಾಲ್ರಿ ಕೊಟ್ಟರೆ ಉಳಿತಾರ. ಇದು ನೆನ್ಪಿಟ್ಕೊಳ್ರಿ. ಆಮೇಲೆ ಸೆಕೆಂಡ್ ಏಮ್ ಆಫ್ ಅ ಫರ್ಮ್ ಈಸ್ ಸೇಲ್ಸ್ ಮ್ಯಾಕ್ಸಿಮೈಸೇಷನ್. ಮಾರಾಟ ಗರಿಷ್ಠೀಕರಣ ಅಂತ ನಾವಲ್ಲಿ ಕರಿತೀವಿ. ವಾಟ್ ಈಸ್ ಸೇಲ್ಸ್ ಮ್ಯಾಕ್ಸಿಮೈಸೇಷನ್? ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಮೀನ್ಸ್ ಮ್ಯಾಕ್ಸಿಮಮ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸ್ ಅಕಾರ್ಡಿಂಗ್ ಟು ವಿಲಿಯಮ್ ಜಾಕ್ ಬೋಮಲ್ ಥಿಯರಿ ಅವರ ಪ್ರಕಾರ ಮಾರಾಟ ಹೆಚ್ಚಳ ಅಂತ ಕರಿತೀವಿ ನಾವು. ಬೋಮಲ್ ಅವರ ಪ್ರಕಾರ ಮಾರಾಟ ಹೆಚ್ಚಳ ಮಾಡುವುದು ಪ್ರತಿಯೊಂದು ಸಂಸ್ಥೆಯ ಗುರಿ ಅಂತ ನಾವಲ್ಲಿ ಕರಿತೀವಿ. ಇಲ್ಲಿ ಕ್ವಶನ್ ಬರುತ್ತೆ, ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಅಂದ್ರೆ ಏನು ರೀ? ಅಚೀವಿಂಗ್ ಹೈಯೆಸ್ಟ್ ಪಾಸಿಬಲ್ ಸೇಲ್ಸ್ ವಿದೌಟ್ ಎನಿ ಲಾಸ್. ಸಿ ದ ವರ್ಡ್, ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಷ್ಟವಾಗದೇ ಇರುವ ಹಾಗೆ ನೋಡಿಕೊಂಡು ಹೆಚ್ಚಿನ ಮಾರಾಟವನ್ನು ಮಾಡುವುದು ಅಂತ. ಅಂದರೆ ಏನು ಹೇಳ್ತಾರೆ ಅವರು? ವಿದೌಟ್ ಎನಿ ಲಾಸ್, ಇಫ್ ಯು ಮೇಕ್ ದ ಪ್ರಾಫಿಟ್, ದಟ್ ಈಸ್ ಕಾಲ್ಡ್ ಆಸ್ ಅ ಸೇಲ್ಸ್ ಮ್ಯಾಕ್ಸಿಮೈಸೇಷನ್. ಸಿ ಹೌ ಇಟ್ ಈಸ್ ಪಾಸಿಬಲ್. ಏನು ಹೇಳ್ತಾರೆ ನೋಡ್ರಿ ಅವರು? ವಿದೌಟ್ ಎನಿ ಲಾಸ್. ವಾಟ್ ಈಸ್ ದ ವರ್ಡ್? ನಷ್ಟವಾಗದೇ ಇರುವ ಹಾಗೆ ನೋಡಿಕೊಂಡು ಮಾರಾಟವನ್ನು ಹೆಚ್ಚಳ ಮಾಡುವುದು ಅಂತ ನಾವಲ್ಲಿ ಕರಿತೀವಿ. ಅಂದಾಗ ಸಂಸ್ಥೆಯ ಗುರಿ ಈಡೇರುತ್ತದೆ ಅಂತ. ಇದು ಹೆಂಗೆ ಸಾಧ್ಯದ? ಫರ್ಮ್ ಆಫನ್ ಸೀಕ್ ಇನ್ಕ್ರೀಸ್ ದ ಮಾರ್ಕೆಟ್ ಶೇರ್ ಈವನ್ ಇಫ್ ಇಟ್ ಮೀನ್ಸ್ ಲೆಸ್ ಪ್ರಾಫಿಟ್ ಡ್ಯೂ ಟು ವೇರಿಯಸ್ ರೀಸನ್ಸ್ ಅಂತ. ಅಂದರೆ ಸಂಸ್ಥೆದವರು ಕೆಲವೊಂದು ಸಲ ಮಾರುಕಟ್ಟೆ ಶೇರನ್ನು ಹೆಚ್ಚು ಮಾಡ್ಕೋತಾರ ಅಂತ ನಾವಲ್ಲಿ ಕರಿತೀವಿ. ವೈ ದ ಫರ್ಮ್ ಹ್ಯಾಸ್ ಟು ಇನ್ಕ್ರೀಸ್ ದ ಮಾರ್ಕೆಟ್ ಶೇರ್? ಇಲ್ಲಿ ನೋಡಿರಿ, ಈ ವರ್ಡ್ ಇಂಪಾರ್ಟೆಂಟ. ಸೇಲ್ಸ್ ಹೆಚ್ಚಾಗಬೇಕು ಅಂದ್ರೆ ಮಾರ್ಕೆಟ್ ಶೇರ್ ಏನಾಗಬೇಕು ರೀ? ಹೆಚ್ಚಾಗಬೇಕು ಸಂಸ್ಥೆದು. ಮಾರ್ಕೆಟ್ ಶೇರ್ ಹೆಚ್ಚಾಗಬೇಕಂದ್ರೆ ದೇರ್ ಆರ್ ಸಮ್ ರೀಸನ್. ಫಸ್ಟ್ ಒನ್ ಈಸ್ ಇನ್ಕ್ರೀಸ್ ಮಾರ್ಕೆಟ್ ಶೇರ್, ಇನ್ಕ್ರೀಸ್ ಮೊನೋಪೊಲಿ ಪವರ್ ಆ್ಯಂಡ್ ಎನೇಬಲ್ ದ ಫರ್ಮ್ ಟು ಪುಟ್ ಪ್ರೈಸ್ ಆ್ಯಂಡ್ ಮೇಕ್ ಮೋರ್ ಪ್ರಾಫಿಟ್ ಇನ್ ಲಾಂಗ್ ರನ್. ಅಂದ್ರೆ ಏನು ರೀ? ಮಾರಾಟ ಹೆಚ್ಚಳ ಮಾಡಬೇಕು ಅಂದ್ರೆ ಮುಖ್ಯವಾಗಿ ಮಾರುಕಟ್ಟೆ ಶೇರನ್ನು ಹೆಚ್ಚಿಸಿಕೊಳ್ಳಬೇಕು. ಮಾರುಕಟ್ಟೆಯ ಶೇರನ್ನು ಹೆಚ್ಚಿಸಿಕೊಳ್ಳೋದು ಯಾವಾಗ ಸಾಧ್ಯ ಇದೆ ಅಂತಂದ್ರೆ ನೀವು ಮೊನೋಪೋಲಿನ ಕ್ರಿಯೇಟ್ ಮಾಡಿದಾಗ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ವರ್ಡ್. ಮೊನೋಪೋಲಿ ಅಂದ್ರೆ ಇಫ್ ಯು ಕಂಟ್ರೋಲ್ ದ ಮಾರ್ಕೆಟ್ ದೆನ್ ಓನ್ಲಿ ಯುವರ್ ಸೇಲ್ಸ್ ಈಸ್ ಇನ್ಕ್ರೀಸ್, ದೆನ್ ಓನ್ಲಿ ಯುವರ್ ಪ್ರಾಫಿಟ್ ಈಸ್ ಇನ್ಕ್ರೀಸ್. ಇದು ಸಾಧ್ಯ ಆಗೋದು ಯಾವಾಗ ರೀ?
when you produce a unique commodity, when you produce the commodity which is having no alternative. ನೀವು ಉತ್ಪಾದನೆ ಮಾಡಿದಂಥ ವಸ್ತು ಮತ್ತೊಬ್ಬರು ಉತ್ಪಾದನೆ ಮಾಡಬಾರ್ದು, ಅಥವಾ ನೀವು ಉತ್ಪಾದನೆ ಮಾಡಿದಂತಹ ವಸ್ತುವಿನ ಗುಣಮಟ್ಟ ಇನ್ನೊಂದು ಕಂಪ್ನಿಯ ಗುಣಮಟ್ಟಕ್ಕಿಂತ ಹೆಚ್ಚಾಗಿರಬೇಕು. ಅವಾಗ ನಿಮಗೆ ಏಕಸ್ವಾಮ್ಯತೆ ಸಿಗುತ್ತದೆ. ಮೊನೋಪೊಲಿ ಅಂದರೆ ಏನ್ರಿ? ಏಕಸ್ವಾಮ್ಯತೆ. ನೀವು ಏಕಸ್ವಾಮ್ಯತೆಯನ್ನು ಸಿಕ್ಕಾಗ ಲಾಭಾಂಶ ಕೂಡ ಹೆಚ್ಚಾಗುತ್ತದೆ, ಲಾಭಾಂಶದ ಜೊತೆಗೆ ಮಾರಾಟ ಕೂಡ ಹೆಚ್ಚಾಗುತ್ತದೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ವಾಟ್ ಈಸ್ ಯುವರ್ ಏಮ್? ಯುವರ್ ಏಮ್ ಈಸ್ ಟು ಕ್ರಿಯೇಟ್ ದ ಮೊನೋಪೊಲಿ. ವೆನ್ ಇಟ್ ಈಸ್ ಪಾಸಿಬಲ್, ವೆನ್ ಯುವರ್ ಕ್ವಾಲಿಟಿ ಈಸ್ ಗುಡ್, ದೆನ್ ಇಟ್ ಈಸ್ ಪಾಸಿಬಲ್ ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ sometimes manager prefer to work bigger company as it lead greater prestige and higher salary. ಕೆಲವೊಂದು ಸಲ ಫರ್ಮ್ ಒಳಗೆ ಮಾರ್ಕೆಟ್ ಶೇರನ್ನು ಹೆಚ್ಚು ಮಾಡ್ಕೋಬೇಕಂದ್ರೆ ಯು ಶುಡ್ ಬಿ ವರ್ಕ್ ಇನ್ ಅ ರೆಕಗ್ನೈಸ್ ಫರ್ಮ್. ರೆಕಗ್ನೈಸ್ ಫರ್ಮ್ದು ಮಾರ್ಕೆಟ್ ಶೇರ್ ಏನಿರುತ್ತೆ ಹೆಚ್ಚಿರುತ್ತೆ. ಸಿಂಪಲ್ ವರ್ಡ್ ಗುಡ್ ವಿಲ್ ಓರಿಯೆಂಟೆಡ್ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ಯಾವ ಸಂಸ್ಥೆಯಲ್ಲಿ ಕಂಪ್ನಿಯ ಸುನಾಮ ಅಥವಾ ಹೆಸರು ಹೆಚ್ಚಾಗಿರುತ್ತದೋ ಅದಕ್ಕೆ ನಾವೇನಂತ ಕರಿತೀವಿ? ಗುಡ್ ವಿಲ್ ಓರಿಯೆಂಟೆಡ್ ಕಂಪ್ನಿ ಅಂತ. ಆಮೇಲೆ ಮಾರ್ಕೆಟ್ ಇನ್ಕ್ರೀಸಿಂಗ್ ಮಾರ್ಕೆಟ್ ಶೇರ್ ಮೇ ಫೋರ್ಸ್ ರೈವಲ್ ಔಟ್ ಆಫ್ ಬಿಸ್ನೆಸ್ ಅಂತ. ಸಮ್ಟೈಮ್ಸ್ ಮಾರ್ಕೆಟ್ ಶೇರ್ ಹೆಚ್ಚು ಮಾಡ್ಕೋಬೇಕಂದ್ರೆ ಯು ಹ್ಯಾವ್ ಟು ಫೇಸ್ ದ ಕಾಂಪಿಟೇಷನ್ ಅಂತ. ಇದು ಭಾಳ ಮುಖ್ಯ. ವಿದೌಟ್ ಫೇಸಿಂಗ್ ದ ಕಾಂಪಿಟೇಷನ್ ಯು ಕೆನಾಟ್ ಅರ್ನ್ ಎನಿಥಿಂಗ್ ಇನ್ ದ ಮಾರ್ಕೆಟ್. ಸೊ ದ್ಯಾಟ್ಸ್ ವೈ ಆ್ಯಸ್ ಅ ಬಿಸ್ನೆಸ್ ಇಫ್ ಯು ವಾಂಟ್ ಟು ಇನ್ಕ್ರೀಸ್ ಯುವರ್ ಸೇಲ್ಸ್ ಯು ಹ್ಯಾವ್ ಟು ಫೇಸ್ ದ ಕಾಂಪಿಟೇಷನ್. ನೋಡಿರಿ, ನೀವು ಒಂದು ವೇಳೆ ಮಾರಾಟವನ್ನು ಹೆಚ್ಚಿಸಿಕೊಳ್ಳಬೇಕಾದರೆ ನೀವು ಮೊನೋಪೊಲಿನ ಕ್ರಿಯೇಟ್ ಮಾಡಬೇಕು. ಒಂದು ಮೊನೋಪೊಲಿ ಜೊತೆಗೆ ಯು ಹ್ಯಾವ್ ಟು ಫೇಸ್ ದ ಕಾಂಪಿಟೇಷನ್ ಫ್ರಮ್ ಮಾರ್ಕೆಟ್. ಬಿಕಾಸ್ ಇನ್ ನವ ಡೇಸ್ ಮೊನೋಪೊಲಿ ಈಸ್ ಡ್ರೀಮ್ ಅಂದಂಗೆ. ಮೊನೋಪೊಲಿ ಡ್ರೀಮ್ ಇದ್ದಂಗೆ ಅದು. ಎಲ್ಲರಿಗೂ ಸಾಧ್ಯ ಆಗೋದೇ ಇಲ್ಲ, ಮೊನೋಪೊಲಿ ಬರೋದೇ ಇಲ್ಲ, ಬಿಕಾಸ್ ಆಫ್ ವೇರಿಯಸ್ ಕಾಂಪಿಟೀಟರ್ಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಸೊ ವಾಟ್ ಈಸ್ ದ ಏಮ್ ಆಫ್ ಅ ಫರ್ಮ್ ಅಕಾರ್ಡಿಂಗ್ ಟು ದಿಸ್ ಕನ್ಸೆಪ್ಟ್? ಟು ಇನ್ಕ್ರೀಸ್ ದ ಸೇಲ್ಸ್. When to increase the sales, there is a chance of profit. When there is a chance of profit? When there is a monopoly. When there is a monopoly? When there is a more market share. ನೋಡ್ರಿ, ಎಲ್ಲದಕ್ಕೂ ಲಿಂಕ್ ಐತದ. ನೀವು ಮಾರಾಟ ಹೆಚ್ಚಳ ಮಾಡ್ಕೋಬೇಕಂದ್ರೆ ಲಾಭ ಹೆಚ್ಚಳ ಮಾಡ್ಕೋಬೇಕು. ಲಾಭ ಹೆಚ್ಚಳ ಮಾಡ್ಕೋಬೇಕಂದ್ರೆ ಏಕಸ್ವಾಮ್ಯತೆ ಕ್ರಿಯೇಟ್ ಮಾಡಬೇಕು. ಏಕಸ್ವಾಮ್ಯತೆ ಕ್ರಿಯೇಟ್ ಮಾಡ್ಬೇಕಂದ್ರೆ ಮಾರಾಟ ಶೇರನ್ನು ಹೆಚ್ಚು ಮಾಡ್ಕೋಬೇಕು. ಮಾರಾಟ ಶೇರನ್ನು ಹೆಚ್ಚು ಮಾಡ್ಕೋಬೇಕಂದ್ರೆ ನೀವು ಪೈಪೋಟಿಯನ್ನು ಎದುರಿಸಬೇಕು. ಇವೆಲ್ಲ ಸಾಧ್ಯ ಆಗೋದು ಯಾವಾಗ ರೀ? ಆದಾಗ ನಿಮ್ಮ ಸೇಲ್ಸ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ಸೆಕೆಂಡ್ ಇಂಪಾರ್ಟೆಂಟ್ ಏಮ್ ಆಫ್ ಅ ಫರ್ಮ್. ಆ್ಯಂಡ್ ದ ಥರ್ಡ್ ಇಂಪಾರ್ಟೆಂಟ್ ಏಮ್ ಆಫ್ ಅ ಫರ್ಮ್ ಈಸ್ ಗ್ರೋತ್ ಮ್ಯಾಕ್ಸಿಮೈಸೇಷನ್ ಅಂತ ನಾವಲ್ಲಿ ಕರಿತೀವಿ. ಬೆಳವಣಿಗೆ ಗರಿಷ್ಠೀಕರಣ. ಸೊ ಅಕಾರ್ಡಿಂಗ್ ಟು ದಿಸ್, ಗ್ರೋತ್ ಆಫ್ ಅ ಫರ್ಮ್ ಮೀನ್ಸ್ ಇನ್ಕ್ರೀಸ್ ದ ಮಾರ್ಕೆಟ್ ಶೇರ್ ಆ್ಯಂಡ್ ಸೈಜ್ ಆಫ್ ದ ಫರ್ಮ್. ದಿಸ್ ಈಸ್ ಪಾಸಿಬಲ್ ಬೈ ಕಟಿಂಗ್ ಪ್ರೈಸ್ ಆ್ಯಂಡ್ ಮೋರ್ ಸೇಲ್ಸ್. ನೋಡಿ, ಇದು ಭಾಳ ಇಂಪಾರ್ಟೆಂಟ. ಗ್ರೋತ್ ಬೆಳವಣಿಗೆ ಆಗಬೇಕು ಅಂದ್ರೆ ಬಿಗಿನಿಂಗ್ ಒಳಗೆ ನೋಡಿ ನೆನ್ಪಿಟ್ಕೋಬೇಕು. ಆಟ್ ದ ಬಿಗಿನಿಂಗ್ ಯು ಹ್ಯಾವ್ ಟು ಕಟ್ ದ ಪ್ರೈಸ್. ನೀವು ಬೆಲೆಯನ್ನು ಏನು ಮಾಡ್ಬೇಕು ರೀ? ಕಡಿಮೆ ಮಾಡಬೇಕು. ಸೊ ಬೆಲೆಯನ್ನು ಕಡಿಮೆ ಮಾಡಿದಾಗ ಸೇಲ್ಸ್ ಏನಾಗತ್ತೆ ರೀ? ಹೆಚ್ಚಾಗತ್ತೆ. ಬಿಗಿನಿಂಗ್ ಓನ್ಲಿ. ಸಂಸ್ಥೆ ಪ್ರಾರಂಭ ಇದ್ದಾಗ ಮಾತ್ರ ನೀವು ನಿಮ್ಮ ವಸ್ತುವಿನ ಬೆಲೆಯನ್ನು, ಸರಕು ಸೇವೆಯ ಬೆಲೆಯನ್ನು ಕಡಿಮೆ ಮಾಡಿದಾಗ ನಿಮ್ಮ ಮಾರಾಟ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ? ಹೆಚ್ಚಾಗತ್ತೆ. ಆಮೇಲೆ ಗ್ರೋತ್ ಆಗಬೇಕು ಅಂದ್ರೆ ಅದು ಡಿಪೆಂಡ್ ಇರೋದು ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ. ಇದು ಒಂದು ನೆನ್ಪಿಟ್ಕೊಳ್ಳಿ. ನೀವು 10 ರೂಪಾಯಿ ಹಾಕಿ ಒಮ್ಮೆ 1 ಲಕ್ಷ ರೂಪಾಯಿ ಬರೋನು ನಡೆಯಂಗಿಲ್ಲ ಅದು. ಸೊ ಗ್ರೋತ್ ಆಫ್ ಅ ಫರ್ಮ್ ಈಸ್ ಡಿಪೆಂಡ್ ಅಪಾನ್ ಇನ್ವೆಸ್ಟ್ಮೆಂಟ್. ಆಮೇಲೆ ಇನ್ವೆಸ್ಟ್ಮೆಂಟ್ ಡಿಪೆಂಡ್ ಅಪಾನ್ ಕ್ಯಾಪಿಟಲ್, ಅಂದರೆ ನಿಮ್ಮ ಹೂಡಿಕೆ. ನೋಡಿರಿ, ಬೆಳವಣಿಗೆ ಹೂಡಿಕೆಯ ಮೇಲೆ ಅವಲಂಬಿತವಾಗಿದೆ, ಹೂಡಿಕೆ ಬಂಡವಾಳದ ಮೇಲೆ ಅವಲಂಬಿತವಾಗಿದೆ, ಹಾಗೂ ಬಂಡವಾಳ ಬಾಹ್ಯ ಮತ್ತು ಆಂತರಿಕ ಸಂಸ್ಥೆಗಳ ಮೇಲೆ ಅವಲಂಬಿತವಾಗಿದೆ. ಕ್ಯಾಪಿಟಲ್ ಡಿಪೆಂಡ್ ಅಪಾನ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ದ ಫರ್ಮ್. ಎಕ್ಸ್ಟರ್ನಲ್ ಸೋರ್ಸ್ ಈಸ್ ಕಾಸ್ಟ್ಲಿಯರ್. ಬಾಹ್ಯ ಮೂಲಗಳು ಏನಿರ್ತಾವೆ ಅವು ಕಾಸ್ಟ್ಲಿಯರ್ ಇರ್ತಾವೆ. ಬಟ್ ಇಂಟರ್ನಲ್ ಸೋರ್ಸ್ ಈಸ್ ಎಕನಾಮಿಕಲ್. ಇಂಟರ್ನಲ್ ಸೋರ್ಸ್ ಏನಿರ್ತಾವೆ? ಎಕನಾಮಿಕಲ್. ಅಂದರೆ ಆಂತರಿಕ ಮೂಲಗಳಿಂದ ನಾವು ಸುಲಭವಾಗಿ ನಮ್ಮ ಗುರಿಯನ್ನು ಈಡೇರಿಸಬಹುದು ಅಂತ. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಲೀಡ್ಸ್ ಟು ಗ್ರೋತ್ ಮ್ಯಾಕ್ಸಿಮೈಸೇಷನ್. ಸೊ ನೆನಪಿಟ್ಕೊರಿ, ಲಾಭ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ನೀವು ಭವಿಷ್ಯದಲ್ಲಿ ಬೆಳವಣಿಗೆಯನ್ನು ಸಾಧಿಸಬಹುದು ಅಂತ. ಸೊ ಹಂಗಾಗಿ ಅಕಾರ್ಡಿಂಗ್ ಟು ಪ್ರೊಫೆಸರ್ ಪೆನ್ರೋಸ್ ಆ್ಯಂಡ್ ಮ್ಯಾರೀಸ್, ಒನ್ ಆಫ್ ದ ಪ್ರೈಮರಿ ಗೋಲ್ ಆಫ್ ಎವ್ರಿ ಮ್ಯಾನೇಜರ್ ಈಸ್ ಫರ್ಮ್ ಏಮ್ ಈಸ್ ಗ್ರೋತ್ ಫಾರ್ ಲಾಂಗ್ ರನ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅವನು, ದೀರ್ಘಾವಧಿಗೆ ನೀವು ಬಾಳಿಕೆಯನ್ನು ಬರಬೇಕು ಅಂದ್ರೆ ಬೆಳವಣಿಗೆಯನ್ನು ಸಾಧಿಸಬೇಕು. ಬೆಳವಣಿಗೆಯನ್ನು ಸಾಧಿಸಬೇಕು ಅಂದರೆ ನೀವು ಲಾಭಾಂಶವನ್ನು ಮಾಡಿಕೊಳ್ಳಬೇಕು.
ಲಾಭಾಂಶವನ್ನು ಮಾಡಿಕೊಳ್ಬೇಕಂದ್ರೆ ನೀವು ಹೂಡಿಕೆಯನ್ನು ಮಾಡಬೇಕು. ನೀವು ಹೂಡಿಕೆಯನ್ನು ಮಾಡಬೇಕು ಅಂದರೆ ನಿಮ್ಮ ಹತ್ರ ಬಂಡವಾಳ ಇರಬೇಕು. ಈ ಬಂಡವಾಳ ಬಾಹ್ಯ ಮತ್ತು ಆಂತರಿಕ ಮೂಲಗಳಿಂದ ತೆಗೆದುಕೊಂಡು ಬರ್ಬೋದು. ಸೊ ಸಿಂಪಲ್ ವರ್ಡ್ ಆಗಿ ಹೇಳ್ತೀನಿ ನೋಡ್ರಿ, ನೀವು ಒಂದು ವೇಳೆ ಇಫ್ ಯು ಆರ್ ಸಪೋಸ್ ಟು ಇನ್ಕ್ರೀಸ್ ದ ಗ್ರೋತ್ ಮಾಡ್ಕೋಬೇಕು ಅಂದ್ರೆ ಮಾರ್ಕೆಟ್ ಶೇರ್ ಹೆಚ್ಚಿರಬೇಕು. ಮಾರ್ಕೆಟ್ ಶೇರ್ ಹೆಚ್ಚಿರಬೇಕು ಅಂದ್ರೆ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇರಬೇಕು. ಇನ್ವೆಸ್ಟ್ಮೆಂಟ್ ಹೆಚ್ಚಿರಬೇಕು ಅಂದ್ರೆ ನಿಮ್ಮ ಹತ್ರ ಕ್ಯಾಪಿಟಲ್ ಬರಬೇಕು. ಕ್ಯಾಪಿಟಲ್ ಬರಬೇಕು ಅಂದರೆ ಇಂಟರ್ನಲ್ ಸೋರ್ಸ್ ಮತ್ತು ಎಕ್ಸ್ಟರ್ನಲ್ ಸೋರ್ಸ್ ಮುಖಾಂತರ ಬರುತ್ತದೆ. ಸೊ ದಿಸ್ ಈಸ್ ಅ ಇಂಪಾರ್ಟೆಂಟ್ ಪಾಯಿಂಟ್. ನೋಡಿ, ಇಲ್ಲಿ ಬೆಳವಣಿಗೆ ಆಗಬೇಕಂದ್ರೆ ಮಾರುಕಟ್ಟೆಯ ಶೇರನ್ನು ಹೆಚ್ಚಿಸ್ಕೋಬೇಕು. ಮಾರುಕಟ್ಟೆಯ ಶೇರನ್ನು ಹೆಚ್ಚಿಸ್ಕೋಬೇಕಂದ್ರೆ ಹೂಡಿಕೆಯನ್ನು ಮಾಡಬೇಕು. ಹೂಡಿಕೆಯನ್ನು ಮಾಡಬೇಕಂದ್ರೆ ಬಂಡವಾಳ ತೆಗೆದುಕೊಂಡು ಬರಬೇಕು. ಬಂಡವಾಳವು ಬಾಹ್ಯ ಮತ್ತು ಆಂತರಿಕ ಮೂಲಗಳಿಂದ ಸಿಗುತ್ತದೆ. ಇವೆಲ್ಲ ಸಾಧ್ಯ ಆಗೋದು ಯಾವಾಗ ಅಂದ್ರೆ ವೆನ್ ಯು ಆರ್ ಇನ್ ಅ ಗುಡ್ ಪೊಸಿಷನ್, ಲಾಭಾಂಶದಲ್ಲಿದ್ದಾಗ ಮಾತ್ರ ಅಂತ. ಸೊ ದೀಸ್ ತ್ರೀ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ದಿಸ್ ಕ್ಲಾಸ್. ಏಮ್ ಆಫ್ ಅ ಫರ್ಮ್. ಸೊ ಇನ್ ಟುಡೇಸ್ ಕ್ಲಾಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ ಪ್ರಾಫಿಟ್ ಸ್ಯಾಟಿಸ್ಫೈಸಿಂಗ್, ಲಾಭವನ್ನು ತೃಪ್ತಿಪಡಿಸ್ಕೋಂಗೆ ಇರಬೇಕು, ಮಾರಾಟ ಹೆಚ್ಚಳ ಮಾಡಬೇಕು, ಸೇಲ್ಸ್ ಮ್ಯಾಕ್ಸಿಮೈಸೇಷನ್, ಆ್ಯಂಡ್ ದ ಥರ್ಡ್ ಒನ್ ಈಸ್ ಗ್ರೋತ್ ಮ್ಯಾಕ್ಸಿಮೈಸೇಷನ್, ಬೆಳವಣಿಗೆಯನ್ನು ಹೆಚ್ಚಿಸ್ಕೋಬೇಕು. ಸೊ ದ ರಿಮೈನಿಂಗ್ ಪಾರ್ಟ್ ವಿಲ್ ಬಿ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.